ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಶಿಯಾನ್ ವಾಪಸ್ ರೂಮ್ ಹತ್ರ ಬರ್ತಾನೆ. ಅಲ್ಲಿ ಮಾಸ್ಟರ್ ಫ್ಯಾಂಗ್ ನಿಂತಿರ್ತಾರೆ. ಅವ್ರು ಹೇಳ್ತಾರೆ, ನನ್ನ ನೀಸ್ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ. ಆಗ ಶಿಯಾನ್, ನೀವು ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಆಗ ಮಾಸ್ಟರ್ ಫ್ಯಾಂಗ್ ಹೇಳ್ತಾರೆ, ನನ್ನ ನೀಸ್ಗೆ ಬುದ್ಧಿ ಹೇಳಿದ್ದೀನಿ, ನೀನೇ ಖುದ್ದಾಗಿ ಶೂಯಿ ಹತ್ರ ಕ್ಷಮೆ ಕೇಳಬೇಕು ಅಂತ. ಇದೆಲ್ಲ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಆಗಿದೆ. ಆಗ ಶಿಯಾನ್ ಕೇಳ್ತಾನೆ, ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ? ಆಗ ಮಾಸ್ಟರ್ ಫ್ಯಾಂಗ್ ಹೇಳ್ತಾರೆ, ಚಿನ್ಲಿ ಬಾಯ್ ಫ್ರೆಂಡಿಗೆ ಅನ್ಸಿದೆ ಅವಳ ಅಂಕಲ್ ನೀವು ಅಂತ, ಅದರಿಂದ ಶೂಯಿ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ಶೂಯಿ ಕೂಡ ಇದೇ ಮಾತನ್ನ ಶಿಯಾನ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಎಲ್ಲಾ ವಿಷಯನೂ ಮಾಸ್ಟರ್ ಫ್ಯಾಂಗ್ ಶಿಯಾನ್ಗೆ ಹೇಳಿರ್ತಾರೆ. ಶಿಯಾನ್ ಇದನ್ನೆಲ್ಲ ಕೇಳಿದ್ಮೇಲೆ ಅವನಿಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೊಂದ್ ಕಡೆ ಶೂಯಿ ಶಿಯಾನ್ಗೆ ಈ ವಿಷಯನ ಹೇಳೋ ಬೇಡವಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಚಿನ್ಲಿಯಿಂದ ಮೆಸೇಜ್ ಬರುತ್ತೆ. ಅವಳು ಹೇಳ್ತಾಳೆ, ನೀ ನನಗೆ ಎಂಬ್ಯಾರೆನ್ಸ್ಮೆಂಟ್ ಮಾಡಿರಬಹುದು, ಆದ್ರೆ ಶಿಯಾನ್ಗೆ ಈ ಸತ್ಯ ಗೊತ್ತಾದ್ರೆ ಶಿಂಗ್ಸೋಗೆ ಜಲಸಿ ಫೀಲ್ ಮಾಡೋದಿಕ್ಕೆ ಶಿಯಾನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದೆಯಾ ಅನ್ನೋ ಸತ್ಯ ಗೊತ್ತಾದ್ರೆ ನಿನ್ ಪರಿಸ್ಥಿತಿ ಏನಾಗಬಹುದು. ಆಗ ಶೂಯಿ ತಪ್ಪು ಮಾಡಿರೋದು ನೀನು, ಆ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕೋದಿಕ್ ಹೋಗ್ಬೇಡ ಅಂತ ಮೆಸೇಜ್ ಮಾಡಿ ಚಿನ್ಲಿ ನಂಬರ್ನ ಬ್ಲಾಕ್ ಮಾಡಿ ಶಿಯಾನ್ಗೆ ಮೆಸೇಜ್ ಮಾಡ್ತಾಳೆ. ನಾಳೆ 10 ಗಂಟೆಗೆ ಅಕ್ವೇರಿಯಂ ಹತ್ರ ಮೀಟ್ ಮಾಡೋಣ ಅಂತ ಮೆಸೇಜ್ ಮಾಡಿ ಮತ್ತೆ ಬಾಯ್ಗೆ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ನಾಳೆ ನಾನು ಶಿಯಾನ್ಗೆ ಎಲ್ಲ ವಿಷಯನೂ ಹೇಳ್ತೀನಿ, ನಾನು ಅವನನ್ನ ತುಂಬಾನೇ ಇಷ್ಟಪಡ್ತೀನಿ, ಮುಂದೆ ಏನ್ ಬೇಕಾದ್ರೂ ಆಗ್ಲಿ ನಾನು ಅದನ್ನ ಫೇಸ್ ಮಾಡ್ತೀನಿ ಅಂತ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ. ಮತ್ತೊಂದ್ ಕಡೆ ಶಿಯಾನ್ ರೂಮಿಗೆ ಬರ್ತಾನೆ. ಜಿಯು ಡೋರ್ ಓಪನ್ ಮಾಡ್ತಾಳೆ, ಆದ್ರೆ ಅವನು ಅವಳ ಜೊತೆ ಮಾತಾಡೋದಿಲ್ಲ. ಶೂಯಿಗಾಗಿ ಸರ್ಪ್ರೈಸ್ ಪ್ಲಾನ್ ಮಾಡಿರ್ತಾನೆ. ಹೋಟೆಲ್ಗೆ ಕಾಲ್ ಮಾಡಿ ಅದನ್ನ ಕ್ಯಾನ್ಸಲ್ ಮಾಡಿಸ್ತಾನೆ. ತುಂಬಾನೇ ಬೇಜಾರಾಗಿರ್ತಾನೆ, ಕೂತ್ಕೊಂಡು ಡ್ರಿಂಕ್ ಮಾಡ್ತಿರ್ತಾನೆ. ಮತ್ತೊಂದ್ ಕಡೆ ಜಿಯುಗೆ ತುಂಬಾನೇ ಹೊಟ್ಟೆ ನೋವ್ತಿರುತ್ತೆ. ಶಿಯಾನ್ಗೆ ಕಾಲ್ ಮಾಡಿ ಹೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನೀನ್ ಬಟ್ಟೆ ಚೇಂಜ್ ಮಾಡು, ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಹಾಸ್ಪಿಟಲ್ ಬರ್ತಾರೆ. ಜಿಯುಗೆ ಡ್ರಿಪ್ಸ್ ಹಾಕಿರ್ತಾರೆ. ಶೂಯಿ ಜೊತೆ ಮಾತಾಡೋದಕ್ಕೆ ಶಿಯಾನ್ಗೆ ಪುಷ್ ಮಾಡ್ತಿದ್ರೆ ಅವನು, ನಿನ್ಗೆ ಹುಷಾರಿಲ್ಲ, ಮಲ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಆಗ ಜಿಯು ಅವಳಿಗೆ ಡ್ರಿಪ್ಸ್ ಹಾಕಿದ ಫೋಟೋನ ತೆಗೆದು ವೀಲ್ ಚಾಟ್ ಅಲ್ಲಿ ಆಡ್ ಮಾಡ್ತಾಳೆ. ನಾನು ಹಾಸ್ಪಿಟಲ್ ನಲ್ಲಿ ಇದ್ದೀನಿ ಅಂತ ಬರ್ದಿರ್ತಾಳೆ. ಮಾರ್ನಿಂಗ್ ಆಗಿರುತ್ತೆ. ಶೂಯಿ ಕೂಡ ಎದ್ದಿರ್ತಾಳೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಯು ಕೂಡ ಜಿಯು ಮಾಡಿರೋ ಪೋಸ್ಟ್ ನ ನೋಡಿ ಟೆನ್ಷನ್ ಮಾಡ್ಕೊಂಡು ಮನೆಯಿಂದ ಆಚೆ ಬರ್ತಾನೆ. ಮತ್ತೊಂದ್ ಕಡೆ ಜಿಯು ಶಿಯಾನ್ ರಾತ್ರಿ ಪೂರ್ತಿ ಹಾಸ್ಪಿಟಲ್ ನಲ್ಲೇ ಕೂತಿರ್ತಾರೆ. ಜಿಯು ಫೋನ್ ನೋಡ್ತಾ ಪ್ರೊಫೆಸರ್ ಯು ಇನ್ನು ಕೂಡ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನೀನು ರೆಸ್ಟ್ ಮಾಡು, ನಾವು ಬೇಗ ಮನೆಗೆ ಹೋಗ್ಬೇಕು. ಆಗ ಜಿಯು ಹೇಳ್ತಾಳೆ, ನಾವು ನಿನ್ನೆ ತಾನೇ ಬಂದಿದ್ದೀವಲ್ವಾ. ಆಗ ಶಿಯಾನ್ ಹೇಳ್ತಾನೆ, ನಿನ್ಗೆ ಹುಷಾರಿಲ್ಲ ಅಂತ ಹೇಳಿ ಇಬ್ರು ಕೂಡ ಹಾಸ್ಪಿಟಲ್ ಇಂದ ಕಾರಲ್ಲಿ ಮನೆಗೆ ಹೋಗ್ತಾರೆ. ಅದೇ ಸಮಯಕ್ಕೆ ಯು ಕೂಡ ಓಡ್ಕೊಂಡು ಹಾಸ್ಪಿಟಲ್ ಬರ್ತಾರೆ. ರಿಸೆಪ್ಷನಿಸ್ಟ್ ಕೇಳ್ತಾರೆ ಜಿಯು ಬಗ್ಗೆ. ಆಗೋರು ಹೇಳ್ತಾರೆ, ಡ್ರಿಪ್ಸ್ ಹಾಕ್ಸ್ಕೊಂಡು ಅವರು ಮನೆಗೆ ಹೋದ್ರು. ಪ್ರೊಫೆಸರ್ ಯು ಜಿಯುಗೆ ಮೆಸೇಜ್ ಮಾಡಿ ಕೇಳ್ತಾರೆ, ನೀನು ಆರಾಮಾಗಿದ್ಯಾ ಅಂತ ಮೆಸೇಜ್ ಮಾಡಿ ಮತ್ತೊಂದು ಮೆಸೇಜ್ ನ ಟೈಪ್ ಮಾಡ್ತಾರೆ, ನೀನು ಎಲ್ಲಿದ್ಯಾ ಅಂತ. ಆದ್ರೆ ಆ ಮೆಸೇಜ್ ನ ಸೆಂಡ್ ಮಾಡೋದಿಲ್ಲ. ಮತ್ತೊಂದ್ ಕಡೆ ಶೂಯಿ ಅವ್ರ ತಂದೆ ತಾಯಿಗೆ ಹೇಳ್ತಾಳೆ, ನನ್ಗಿವತ್ತು ಬೇರೆ ಕೆಲಸ ಇದೆ, ನಾನು ಡಿನ್ನರ್ಗೆ ಬರೋದಿಲ್ಲ ಅಂತ ಹೇಳಿ ಮನೆಯಿಂದ ಆಚೆ ಬರ್ತಾಳೆ. ಅಕ್ವೇರಿಯಂ ಹತ್ರ ಬಂದು ಶಿಯಾನ್ಗಾಗಿ ಕಾಯ್ತಾ ನಿಂತಿರ್ತಾಳೆ. ಟೈಮ್ ನೋಡ್ತಾಳೆ, ಆಗ್ಲೇ ತುಂಬಾ ಸಮಯ ಆಗಿರುತ್ತೆ. ಆದ್ರೆ ಶಿಯಾನ್ ಇನ್ನು ಕೂಡ ಬಂದಿರೋದಿಲ್ಲ. ಶಿಯಾನ್ಗೆ ಮೆಸೇಜ್ ಮಾಡಬೇಕು ಅಂತ ಅನ್ಕೋತಾಳೆ, ಆದ್ರೆ ಮಾಡೋದಿಲ್ಲ. ಮತ್ತೊಂದ್ ಕಡೆ ಶಿಯಾನ್ ಕೂಡ ಅಕ್ವೇರಿಯಂ ಹತ್ರ ಬಂದು ಕಾರಲ್ಲಿ ಕೂತ್ಕೊಂಡು ಶೂಯಿನ ನೋಡ್ತಾ ಇರ್ತಾನೆ. ಶೂಯಿ ಶಿಯಾನ್ಗೆ ಕಾಲ್ ಮಾಡ್ತಾಳೆ. ಶಿಯಾನ್ ಕಾಲ್ ರಿಸೀವ್ ಮಾಡ್ತಾನೆ. ಆಗ ಅವಳು ಕೇಳ್ತಾಳೆ, ನೀನು ಬರ್ತಿದ್ಯೋ ಇಲ್ವೋ. ಆಗ ಶಿಯಾನ್ ಸ್ವಲ್ಪ ಸಮಯ ಯೋಚನೆ ಮಾಡಿ ಹೇಳ್ತಾನೆ, ನಾನು ಕೂಡ ನಿನ್ನ ಹಾಗೆ ಆಕ್ಟ್ ಮಾಡಬೇಕಾ. ಆ ಮಾತನ್ನ ಕೇಳ್ತಿದ್ದಾಗೆ ಶೂಯಿ ಕೈಲಿದ್ದ ವಾಟರ್ ಬಾಟಲ್ ಎಲ್ಲ ಕೆಳಗಡೆ ಬಿದ್ದೋಗುತ್ತೆ. ಅವಳೇನೋ ಹೇಳ್ಬೇಕು ಅಂತ ಅನ್ಕೋತಾಳೆ. ಅಷ್ಟರಲ್ಲಿ ಶಿಯಾನ್ ಕಾಲ್ ಕಟ್ ಮಾಡ್ತಾನೆ. ಆಗ ಶೂಯಿಗೆ ಬಾಯಿ ಜೊತೆ ಹೇಳಿದ ಮಾತು ನೆನಪಾಗುತ್ತೆ. ಒಳ್ಳೆ ಆರ್ಟಿಕಲ್ ಬರಿಬೇಕು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಮುಖ್ಯ ಆಗುತ್ತೆ. ಆ ಮಾತನ್ನ ಶಿಯಾನ್ ಕೂಡ ಕೇಳಿಸ್ಕೊಂಡಿರ್ತಾನೆ. ಶೂಯಿ ಸಾರಿ ಅಂತ ಹೇಳಿ ಅಳ್ತಾ ಇರ್ತಾಳೆ. ಮತ್ತೊಂದ್ ಕಡೆ ಶೂಯಿ ಅಮ್ಮಂಗೆ ಟೆನ್ಷನ್ ಆಗಿರುತ್ತೆ. ಅವ್ರು ಹೇಳ್ತಾರೆ, ಇವಳಿಗೆ ಏನಾಗಿದೆ, ಮನೇಲಿ ಇದ್ರೆ ಯಾವಾಗ್ಲೂ ರೂಮಲ್ಲೇ ಮಲ್ಕೊಂಡಿರ್ತಾಳೆ. ಆಗ ಅವ್ರ ತಂದೆ ಹೇಳ್ತಾರೆ, ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ನೀನು ಅನ್ಕೊಂಡಾಗೆಲ್ಲ ಏನೂ ಇಲ್ಲ. ಇದಾದ್ಮೇಲೆ ಶೂಯಿ ಅಮ್ಮ ರೂಮಿಗೆ ಬಂದು ಅವಳನ್ನ ಊಟ ಮಾಡೋದಿಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಶೂಯಿ ಡಿನ್ನರ್ ಮಾಡಿ ರೂಮ್ಗೆ ವಾಪಸ್ ಹೋಗ್ತಿರ್ಬೇಕಾದ್ರೆ ಅವ್ರ ಅಮ್ಮ ಹೇಳ್ತಾರೆ, ನಾಳೆ ನಾನು ಅಮ್ಮನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ, ನೀನು ಕೂಡ ನಮ್ಮ ಜೊತೆ ಡಿನ್ನರ್ಗೆ ಬರ್ತೀಯಾ. ಆಗ ಅವಳು ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಆಗ ಅವ್ರ ಅಮ್ಮ, ತುಂಬ ಒಳ್ಳೆ ಹುಡುಗ, ಎಲ್ಲ ಹುಡುಗಿರು ಕೂಡ ಅಂತ ಬಾಯ್ ಫ್ರೆಂಡ್ ಇರಬೇಕು ಅಂತ ಬಯಸ್ತಾರೆ.
ಕೇಳ್ತಾರೆ, ನಿನಗೆ ಬಾಯ್ ಫ್ರೆಂಡ್ ಇಲ್ಲ ಅಂದರೆ ಇವನ ಬಾಯ್ ಫ್ರೆಂಡ್ ಮಾಡ್ಕೋಬಹುದಲ್ವಾ. ಅವ್ರ ಅಮ್ಮನ ಮಾತು ಕೇಳಿದ್ಮೇಲೆ ಶೋಯಿ ರೂಮ್ ಒಳಗಡೆ ಹೊರಟೋಗ್ತಾಳೆ. ನೆಕ್ಸ್ಟ್ ಅಮ್ಮ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾರೆ, ತಿಂಡಿ ಮಾಡೋದಕ್ಕೂ ಕೂಡ ರೂಮಿಂದ ಆಚೆ ಬರ್ತಿಲ್ಲ, ಏನೋ ಸಮಸ್ಯೆ ಆಗಿರ್ಬೇಕು ಅಂತ ಯೋಚನೆ ಮಾಡಿ ಶೋಯಿ ರೂಮ್ ಒಳಗಡೆ ಬಂದು ಕೇಳ್ತಾರೆ, ಏನಾಗಿದೆ, ಏನಾದ್ರೂ ಕೆಲ್ಸದ ಸಮಸ್ಯೆ ಇದೆಯಾ, ಆಗೇನಾದ್ರೂ ಇದ್ರೆ ನಿಮ್ ತಂದೆ ಜೊತೆ ಮಾತಾಡು, ಏನಾದ್ರೂ ಸೊಲ್ಯೂಷನ್ ಸಿಗುತ್ತೆ. ಎಮೋಷನಲ್ ಪ್ರಾಬ್ಲಮ್ ಆದ್ರೆ ನೀನೇನು ಯೋಚನೆ ಮಾಡ್ಬೇಡ, ಸಮಯ ಕಳೀತಿದ್ದಾಗೆ ಅದು ಕೂಡ ಸರಿ ಹೋಗುತ್ತೆ. ಆಗ ಶೋಯಿ ಹೇಳ್ತಾಳೆ, ಅಮ್ಮ ನಾನೇನಾದ್ರೂ ತಪ್ಪು ಮಾಡಿದ್ನ. ಆಗ ಅವ್ರಮ್ಮ ಹೇಳ್ತಾರೆ, ತಪ್ಪು ಯಾರು ಮಾಡಲ್ಲ, ಎಲ್ರು ಮಾಡ್ತಾರೆ, ಆದ್ರೆ ಆ ತಪ್ಪನ್ನ ಮತ್ತೆ ಜೀವನದಲ್ಲಿ ಮಾಡಬಾರ್ದು. ಮತ್ತೊಂದ್ ಕಡೆ ಗುಹಾನ್ ಕೆಲ್ಸದ ಬಗ್ಗೆ ಮಾತಾಡ್ತಿದ್ರೆ ಶಿಯಾನ್ ಶೋಯಿ ಪ್ರೊಫೈಲ್ ನ ಚೆಕ್ ಮಾಡ್ತಾ ಕೋಪದಿಂದ ಫೋನ್ ನ ಕೆಳಗಡೆ ಇಡ್ತಾನೆ. ಮತ್ತೊಂದ್ ಕಡೆ ಯಾಂಗಿ ಶೋಯಿನ ಮೀಟ್ ಮಾಡೋದಿಕ್ಕೆ ಅಂತ ಅವ್ರ ಮನೆಗೆ ಬಂದಿರ್ತಾರೆ. ಶೋಯಿ ಅಮ್ಮ ಡೋರ್ ಓಪನ್ ಮಾಡ್ತಾರೆ. ಆಗ ಅವ್ನು ಹೇಳ್ತಾನೆ, ನಾನು ಶೋಯಿನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿದ್ದೀನಿ. ಆಗ ಅಮ್ಮ ಹೇಳ್ತಾರೆ, ನಾನು ನಿನ್ನ ಮೊದ್ಲೆಲ್ಲೂ ಕೂಡ ನೋಡಿಲ್ಲ, ನಿನ್ ಬಗ್ಗೆ ಶೋಯಿ ಕೂಡ ಹೇಳಿಲ್ಲ, ಸ್ವಲ್ಪ ದಿವಸದಿಂದ ನನ್ನ ಶೋಯಿ ಪರಿಚಯ ಆಯ್ತು, ನಾನು ಶೋಯಿನ ನೋಡೋದಿಕ್ಕೆ ಅಂತ ಬಂದಿದ್ದೀನಿ. ಆಗ ಅಮ್ಮ ಹೇಳ್ತಾರೆ, ಶೋಯಿ ಡಿಸ್ಟರ್ಬ್ ಆಗಿರೋದಕ್ಕೆ ನೀನ್ ಕಾರಣನ. ಆಗ ಯಾಂಗಿ ಹೇಳ್ತಾನೆ, ನಾನೇನು ಮಾಡಿಲ್ಲ. ಅವನ್ಗೆ ಏನು ಕೂಡ ಅರ್ಥ ಆಗಲ್ಲ ಇವರು ಏನ್ ಹೇಳ್ತಿದ್ದಾರೆ ಅಂತ. ಯಾಂಗಿನ ಮನೆ ಒಳಗಡೆ ಕರ್ಕೋತಾರೆ. ಅದೇ ಸಮಯಕ್ಕೆ ಶೋಯಿ ಕೂಡ ಹೊರಗಡೆ ಬರ್ತಾಳೆ. ಅಲ್ಲಿ ಯಾಂಗಿನ ನೋಡಿ ಶೋಯಿಗೆ ಶಾಕ್ ಆಗುತ್ತೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾಳೆ. ಆಗ ಯಾಂಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾನೆ. ಆಗ ಅಮ್ಮ ಹೇಳ್ತಾರೆ, ಇವನು ನಿನ್ ಫ್ರೆಂಡು, ಇವನನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಮನೆಯಿಂದ ಆಚೆ ಹೋಗ್ತಾರೆ. ಶೋಯಿ ಯಾಂಗಿಗೆ ಕುಡಿಯೋದಕ್ಕೆ ನೀರು ಕೊಡ್ತಾ ಹೇಳ್ತಾಳೆ, ಈ ಊರು ದೊಡ್ಡದಲ್ಲ, ಇಲ್ಲಿನ ಪ್ಲೇಸ್ ನೋಡೋದಿಕ್ಕೆ ಪ್ಲಾನ್ ಮಾಡೋದಿಕ್ಕೆ ನಾನು ನಿನಗೆ ಸಹಾಯ ಮಾಡ್ತೀನಿ, ಆದ್ರೆ ನಿನ್ ಜೊತೆ ಬರೋದಿಕ್ಕಾಗಲ್ಲ, ನನಗೆ ಬೇರೆ ಕೆಲಸ ಇದೆ. ಆಗ ಯಾಂಗಿ ಹೇಳ್ತಾನೆ, ನಿನಗೆ ಹೊಟ್ಟೆ ಹಸ್ವಾಗ್ತಿದ್ಯಾ ಅಂತ ಹೇಳಿ ಶೋಯಿಗಾಗಿ ಊಟನ ಪ್ರಿಪೇರ್ ಮಾಡ್ತಾನೆ. ಶೋಯಿ ಕೂಡ ಊಟ ಮಾಡ್ತಾ ಕೇಳ್ತಾಳೆ, ನೀನು ಇಲ್ಲೇನ್ ಮಾಡ್ತಿದ್ಯಾ. ಆಗ ಯಾಂಗಿ ಹೇಳ್ತಾನೆ, ನಿನಗೆ ಗೊತ್ತಿಲ್ವಾ, ನಾನು ನಿನ್ಗಾಗಿ ಇಲ್ಲಿಗೆ ಬಂದಿದ್ದೀನಿ. ಆಗ ಶೋಯಿಗೆ ಶಿಯಾನ್ ಕೂಡ ಇದೇ ರೀತಿ ಹೇಳಿದ ಮಾತು ನೆನಪಾಗುತ್ತೆ. ಮಾತಾಡೋದನ್ನ ನಿಲ್ಲಿಸಿ ಸುಮ್ಮನೆ ಇಲ್ಲಿಂದ ಹೋಗು. ಆಗ ಯಾಂಗಿ ಹೇಳ್ತಾನೆ, ಯಾಕೆ ಶಿಯಾನ್ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದು ಅಷ್ಟೊಂದು ಕಷ್ಟ ಆಗಿದ್ಯಾ. ಆಗ ಶೋಯಿ ಅವನ ಮಾತಿಗೆ ಯಾವುದೇ ಉತ್ತರ ಕೊಡದಲ್ಲೇ ಸುಮ್ಮನೆ ಊಟ ಮಾಡ್ತಾ ಕೂತಿರ್ತಾಳೆ. ಆಗ ಯಾಂಗಿ ಹೇಳ್ತಾನೆ, ಊಟ ಆದ್ಮೇಲೆ ನೀ ನನಗೆ ನಿನ್ನ ಹೈಸ್ಕೂಲ್ನ ತೋರಿಸ್ಬೇಕು. ಇದಾದ್ಮೇಲೆ ಇಬ್ರು ಕೂಡ ಶೋಯಿ ಹೈಸ್ಕೂಲ್ ನೋಡೋದಿಕ್ಕೆ ಅಂತ ಬರ್ತಾರೆ. ಆದ್ರೆ ಡೋರ್ ಲಾಕ್ ಆಗಿರುತ್ತೆ. ಆಗ ಶೋಯಿ ಹೇಳ್ತಾಳೆ, ಒಳಗಡೆ ಹೋಗೋದಿಕ್ಕಾಗಲ್ಲ, ನಾವು ಇಲ್ಲಿಂದ ಹೋಗೋಣ. ಆದ್ರೆ ಯಾಂಗಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ನಿಂತಿರ್ಬೇಕಾದ್ರೆ ಅವನು ಹೇಳ್ತಾನೆ, ನೀ ನನ್ನ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡು. ಆಗ ಶೋಯಿ ಹೇಳ್ತಾಳೆ, ನನ್ನ ಮನಸ್ಸಲ್ಲಿ ಬೇರೆಯವರು ಇದ್ದಾರೆ. ಆಗ ಯಾಂಗಿ ಹೇಳ್ತಾನೆ, ನನಗೆ ಗೊತ್ತು, ಆದರೆ ಅವರು ನಿನ್ನಿಂದ ದೂರ ಹೋಗ್ತಿದ್ದಾರೆ. ಆಗ ಶೋಯಿ ಹೇಳ್ತಾಳೆ, ನಾನು ಅವ್ರಿಗಾಗಿ ಕಾಯ್ತೀನಿ. ಯಾಂಗಿ ಅಲ್ಲೇ ಇದ್ದ ಸೈಕಲ್ನ ನೋಡಿ, ನಾವು ಈ ಸೈಕಲ್ನ ಓಡಿಸೋಣ ಅಂತ ಹೇಳಿ ಇಬ್ರು ಕೂಡ ಸೈಕಲ್ನ ತುಳ್ಕೊಂಡು ಬರ್ತಾರೆ. ಆಗ ಶೋಯಿ ಹೇಳ್ತಾಳೆ, ಇವತ್ತಿನ ದಿವಸಕ್ಕೆ ತುಂಬ ಥ್ಯಾಂಕ್ಸ್. ಆಗ ಯಾಂಗಿ ಹೇಳ್ತಾನೆ, ನೀ ನನಗೆ ಥ್ಯಾಂಕ್ಸ್ ಹೇಳೋದಾದ್ರೆ ನನಗೊಂದು ಚಾನ್ಸ್ ಕೊಡು. ಆಗ ಶೋಯಿ ಹೇಳ್ತಾಳೆ, ನಾವು ಬಿಸ್ನೆಸ್ ಬಗ್ಗೆ ಕೂಡ ಮಾತಾಡಬಹುದಲ್ವಾ. ಮತ್ತೊಂದು ಕಡೆ ಗುಹಾನ್, ಪ್ರೊಫೆಸರ್ ಯು, ಶಿಯಾನ್ 3 ಜನನು ಕೂಡ ಹಾರ್ಸ್ ರೈಡಿಂಗ್ ಬಂದಿರ್ತಾರೆ. ರೈಡಿಂಗ್ ಆದ್ಮೇಲೆ ಕೂತಿರ್ತಾರೆ. 3 ಜನನು ಅಪ್ಸೆಟ್ ಆಗಿರ್ತಾರೆ. ಯು ಜಿಯುಗೆ ಮೆಸೇಜ್ ಮಾಡಿ ಕೇಳ್ತಾನೆ, ನಿನ್ಗೀಗ ಬೆಟರ್ ಫೀಲ್ ಆಗ್ತಿದ್ಯಾ ಅಂತ. ಶಿಯಾನ್ ಯು ಮೆಸೇಜ್ ಮಾಡೋದನ್ನ ನೋಡಿ ಅವನು ಕೂಡ ಫೋನ್ ತಗೊಂಡು ಶೋಯಿ ವೀಲ್ ಚಾಟ್ನ ಚೆಕ್ ಮಾಡ್ತಾನೆ. ಅವಳು ಯಾವುದೇ ಮೆಸೇಜನ್ನು ಕೂಡ ಮಾಡಿರೋದಿಲ್ಲ. ಅದನ್ನ ನೋಡಿ ಅವನು ಇನ್ನೂ ಅಪ್ಸೆಟ್ ಆಗ್ತಾನೆ. ಗುಹಾನ್ ಕೂಡ ಫೋನ್ ತಗೊಂಡು ಬಾಯ್ ವೀಲ್ ಚಾಟ್ನ ಚೆಕ್ ಮಾಡಿ, ನಾನು ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳಿ ಬಾಯ್ ಮನೆ ಹತ್ರ ಬಂದು ಅವಳಿಗೆ ಮೆಸೇಜ್ ಮಾಡ್ತಾನೆ, ನೀನು ಎಲ್ಲಿದ್ಯಾ. ಅಷ್ಟರಲ್ಲಿ ಬಾಯ್ ಅವನ ಕಸಿನ್ ಜೊತೆ ಹೊರ್ಗಡೆ ಹೋಗೋದನ್ನ ನೋಡಿ ಅವಳನ್ನ ಫಾಲೋ ಮಾಡ್ಕೊಂಡು ಬರ್ತಾನೆ. ಬಾಯ್ ಆ ಹುಡುಗನ ಜೊತೆ ವೆಡ್ಡಿಂಗ್ ಡ್ರೆಸ್ನ ಸೆಲೆಕ್ಟ್ ಮಾಡ್ತಿರೋದನ್ನ ನೋಡಿ ಅವನಿಗೆ ಇಷ್ಟ ಆಗೋದಿಲ್ಲ. ಅವಳ ಹತ್ರ ಬಂದು ಕೇಳ್ತಾನೆ, ನೀನು ಆರಾಮಾಗಿದ್ಯಾ. ಆಗ ಬಾಯ್ ಹೇಳ್ತಾಳೆ, ನೀನು ಇಲ್ಲೇನ್ ಮಾಡ್ತಿದ್ಯಾ. ನಾನು ಹುಷಾರಾಗೇ ಇದ್ದೀನಿ. ಆಗ ಗುಹಾನ್ ಹೇಳ್ತಾನೆ, ನಿನ್ ಜೊತೆ ಮಾತಾಡ್ಬೇಕು ಬಾ ಅಂತ ಹೇಳಿ ಬಾಯ್ ಕೈನ ಇಟ್ಕೋತಾನೆ. ಆಗ ಅವಳು ಕಸಿನ್ ಹೇಳ್ತಾನೆ, ಕೈ ಬಿಡು, ನೀನ್ ಯಾರು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ. ಆಗ ಬಾಯ್ ಹೇಳ್ತಾಳೆ, ಇವರು ನನ್ನ ಫ್ರೆಂಡು. ಇಬ್ರು ಕೂಡ ಹೊರ್ಗಡೆ ಬರ್ತಾರೆ. ಆಗ ಗುಹಾನ್ ಕೇಳ್ತಾನೆ, ನೀನು ಈ ಹುಡುಗನ್ನ ಮದ್ವೆ ಆಗ್ತಿದ್ಯಾ. ಆಗ ಬಾಯ್ ಹೇಳ್ತಾಳೆ, ಇದ್ರಿಂದ ನಿನ್ಗೆ ಏನ್ ವ್ಯತ್ಯಾಸ ಆಗುತ್ತೆ. ಆಗ ಗುಹಾನ್ ಹೇಳ್ತಾನೆ, ನೀನು ಆ ಹುಡುಗನ್ನ ಮದ್ವೆ ಆಗೋದು ನನ್ಗಿಷ್ಟ ಇಲ್ಲ, ನೀನ್ ನನ್ನನ್ನ ಇಷ್ಟ ಪಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಬಾಯ್ ಸುಮ್ನೆ ಅವನ ಮುಖನ ನೋಡ್ತಾ ನಿಂತಿರ್ಬೇಕಾದ್ರೆ ಗುಹಾನ್ ಹೇಳ್ತಾನೆ, ಇದಕ್ಕೆ ನಾನ್ ಮೊದಲು ಉತ್ತರ ಕೊಡ್ತೀನಿ. ನಾನ್ ನಿನ್ನನ್ನ ತುಂಬಾನೇ ಇಷ್ಟಪಡ್ತಿದ್ದೀನಿ,
ಚಿಕ್ಕ ವಯಸ್ಸಿಂದ ನಮ್ಮ ಪೇರೆಂಟ್ಸು ಜಗಳ ಆಡೋದನ್ನ ನೋಡ್ತಾ ಇದ್ದೆ. ನಮ್ಮ ತಂದೆ ನಮ್ಮಮ್ಮನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ರು. ಆದ್ರೆ ನಮ್ಮಮ್ಮ ನಮ್ಮ ತಂದೆಗೆ ಡಿವೋರ್ಸ್ ಕೊಟ್ರು. ಇದೆಲ್ಲ ನನ್ನ ಮೈಂಡಲ್ಲಿ ಸ್ಟ್ರಕ್ ಆಗಿದೆ. ನನಗೆ ಮ್ಯಾರೇಜ್ ಆಗಲಿ ರಿಲೇಶನ್ಶಿಪ್ ಮೇಲಾಗಲಿ ನಂಬಿಕೆ ಇರಲಿಲ್ಲ. ಹಾಗಂತ ನಿನ್ನನ್ನು ಕಳ್ಕೊಳ್ಳೋದಿಕ್ಕೆ ನಾನು ಇಷ್ಟಪಡೋದಿಲ್ಲ. ನಾನು ಏನು ಬೇಕಾದರೂ ಕಳ್ಕೊತೀನಿ, ಆದರೆ ನಿನ್ನನ್ನು ಕಳ್ಕೊಳ್ಳೋದಿಕ್ಕೆ ನಾನು ತಯಾರಿಲ್ಲ. ನೀ ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಅರ್ಥ ಆಯಿತು ನನ್ನ ಫೀಲಿಂಗ್ಸ್ ಬಗ್ಗೆ. ನಾನು ಯಾರಿಗೆ ಬೇಕಾದರೂ ಮೋಸ ಮಾಡಬಹುದು, ಆದರೆ ನನಗೆ ನಾನು ಮೋಸ ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲ ಅಂತ ಹೇಳಿ ಬಾಯ್ ಕೈನ ಇಟ್ಕೊಂಡು ಹೇಳ್ತಾನೆ, ನಾನು ಕೂಡ ಎಲ್ಲ ರೀತಿ ನಾರ್ಮಲ್ ಕಪಲ್ ರೀತಿ ಜೀವನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಆಗ ಬಾಯ್ ಹೇಳ್ತಾಳೆ, ನಾರ್ಮಲ್ ಕಪಲ್ ರೀತಿ ಜೀವನ ಮಾಡೋದಕ್ಕೆ ನಮ್ಮಿಬ್ರಿಗೂ ಕೂಡ ಆಗೋದಿಲ್ಲ. ಅವಳ ಮಾತು ಕೇಳಿ ಗುಹಾನ್ ತುಂಬಾನೇ ಎಮೋಷನಲ್ ಆಗ್ತಾನೆ. ಅವ್ನು ಹೇಳ್ತಾನೆ, ನಿನ್ಗಾಗಿ ನಾನು ಎಷ್ಟೇ ಕಷ್ಟ ಆದ್ರೂ ಸಹಿಸ್ಕೋತೀನಿ. ಆಗ ಬಾಯ್ ಹೇಳ್ತಾಳೆ, ನನಗೆ ಈಗಲೇ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ನಾವು ನಮ್ಮ ಪ್ರೀತಿ ಬಗ್ಗೆ ಸೀರಿಯಸ್ ಆಗಿ ಮಾತಾಡಿಲ್ಲ. ಮೊದಲು ನಮ್ಮ ಪ್ರೀತಿನ ಗಟ್ಟಿ ಮಾಡ್ಕೋಬೇಕು. ಅವಳ ಮಾತು ಕೇಳ್ತಿದ್ದಾಗೆ ಗುಹಾನ್ ಬಾಯ್ನ ಅಗ್ ಮಾಡ್ಕೋತಾನೆ. ಮತ್ತೊಂದ್ ಕಡೆ ನ್ಯೂ ಇಯರ್ ರಜಾ ಮುಗ್ದೋಗಿರುತ್ತೆ. ಶಿವಿ ಆಫೀಸಿಗೆ ಬಂದಿರ್ತಾಳೆ. ಅವಳೇ ಹೇಳ್ಕೋತಾಳೆ, ನನ್ನ ಮೊದಲು ಪ್ರಯಾರಿಟಿ ನನ್ನ ಕೆಲಸ, ಅದ್ರ ಬಗ್ಗೆ ನಾನು ಫೋಕಸ್ ಮಾಡಬೇಕು. ಅಷ್ಟರಲ್ಲಿ ಜಿಯು ಇಂದ ಮೆಸೇಜ್ ಬರುತ್ತೆ, ನನಗೆ ಹುಷಾರಿಲ್ಲ, ನಾನು ಇವತ್ತು ಕೆಲ್ಸಕ್ಕೆ ಬರಲ್ಲ ಅಂತ ಮೆಸೇಜ್ ಮಾಡಿರ್ತಾಳೆ. ಕೆಲಸ ಮುಗಿಸ್ಕೊಂಡು ಎಲ್ಲರೂ ಕೂಡ ಮನೆಗೆ ಹೋಗಿರ್ತಾರೆ. ಆಗ ಶಿವಿ ಬಾಯ್ಗೆ ಕಾಲ್ ಮಾಡ್ತಾಳೆ. ಅವಳಿಗೆ ಹೇಳ್ತಾಳೆ, ಶಿಯಾನ್ಗೆ ಎಲ್ಲ ವಿಷಯ ಗೊತ್ತಾಯ್ತು, ಸಂಜೆ ಮನೆಗೆ ಬರ್ತೀನಿ, ಫ್ರೀ ಆಗಿದ್ಯಾ? ಆಗ ಬಾಯ್ ಹೇಳ್ತಾಳೆ, ನೀನು ಮನೆಗೆ ಬಾ, ನಿನ್ಗಾಗಿ ಕಾಯ್ತಾ ಇರ್ತೀನಿ ಅಂತ ಹೇಳಿ ಕಾಲ್ನ ಕಟ್ ಮಾಡಿ ಮತ್ತೆ ಗುಹಾನ್ಗೆ ಕಾಲ್ ಮಾಡ್ತಾಳೆ. ನಾನು ಬ್ಯುಸಿ ಆಗಿದ್ದೀನಿ, ಇವತ್ ರಾತ್ರಿ ನಿನ್ ಜೊತೆ ಡಿನ್ನರ್ ಮಾಡೋದಿಕ್ಕಾಗಲ್ಲ. ಆಗ ಗುಹಾನ್ ಹೇಳ್ತಾನೆ, ನಾನು ನಿನ್ನನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ, ಆದಷ್ಟು ಬೇಗ ಮೀಟ್ ಮಾಡು. ಆಗ ಬಾಯ್ ಹೇಳ್ತಾಳೆ, ಸ್ವಲ್ಪ ದಿವಸ ಆದ್ಮೇಲೆ ಮೀಟ್ ಮಾಡ್ತೀನಿ. ಶಿವಿ ಬಾಯ್ ಮನೆಗೆ ಬಂದಿರ್ತಾಳೆ, ತುಂಬಾನೇ ಅಪ್ಸೆಟ್ ಆಗಿರ್ತಾಳೆ. ಶಿಯಾನ್ಗೆ ಎಲ್ಲ ವಿಷಯನೂ ನಾನು ಹೇಗೆ ಎಕ್ಸ್ಪ್ಲೇನ್ ಮಾಡ್ಲಿ? ಆಗ ಬಾಯ್ ಹೇಳ್ತಾಳೆ, ನಿನ್ ವಿಷಯದಲ್ಲಿ ಶಿಯಾನ್ ತುಂಬಾನೇ ಸೀರಿಯಸ್ ಆಗಿದ್ದಾನೆ. ಈ ಸತ್ಯ ಗೊತ್ತಾಗ್ತಿದ್ದಾಗೆ ಅವನ್ ಫೀಲಿಂಗ್ಸ್ಗೆ ತುಂಬಾ ಹರ್ಟ್ ಆಗಿದೆ. ಆಗ ಶಿವಿ ಹೇಳ್ತಾಳೆ, ನಾನು ಅವ್ರ ಹತ್ರ ಸಾರಿ ಕೇಳ್ಬೇಕು ಅನ್ಕೊಂಡಿದೀನಿ, ಅವರು ನನ್ನನ್ನ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿ ಅಳ್ತಾ ಇರ್ತಾಳೆ. ಆಗ ಬಾಯ್ ಹೇಳ್ತಾಳೆ, ಸ್ವಲ್ಪ ದಿವಸ ಆದ್ಮೇಲೆ ಮೀಟ್ ಮಾಡು, ಎಲ್ಲ ಸರಿ ಹೋಗುತ್ತೆ, ನಿನ್ನನ್ನ ಕ್ಷಮಿಸ್ತಾರೆ ಅಂತ ಹೇಳ್ತಾರೆ. ಶಿವಿ ಮಾರ್ನಿಂಗ್ ಎದ್ದೇಳ್ತಾಳೆ. ಬಾಯ್ ಹುಡುಗನ್ ಜೊತೆ ಮಾತಾಡ್ತಿರೋದನ್ನ ಕೇಳಿಸ್ಕೊತಾಳೆ. ಟೂತ್ ಬ್ರಷ್ ತಗೊಳೋದಿಕ್ಕೆ ಅಂತ ಕಬೋರ್ಡ್ ಓಪನ್ ಮಾಡ್ತಾಳೆ. ಅಲ್ಲಿ ಮೇಲ್ ಪರ್ಫ್ಯೂಮ್ ಇರೋದನ್ನ ನೋಡ್ತಾಳೆ. ಆಗ ಅವಳಿಗೆ ಅರ್ಥ ಆಗುತ್ತೆ, ಬಾಯ್ ಯಾರ ಜೊತೆಲೂ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ ಅಂತ. ಆಫೀಸ್ಗೆ ಹೋಗ್ತಿರ್ಬೇಕಾದ್ರೆ ಬಾಯ್ಗೆ ಹೇಳ್ತಾಳೆ, ಆಫೀಸ್ ಮುಗಿಸ್ಕೊಂಡು ನಾನು ವಾಪಸ್ ನಮ್ಮ ಮನೆಗೆ ಹೋಗ್ತಿದ್ದೀನಿ. ಆಗ ಬಾಯ್ ಯೋಚನೆ ಮಾಡ್ತಾಳೆ, ಬಂದು ಒಂದ್ ದಿವಸಕ್ಕೆ ಸಡನ್ ಆಗಿ ಇವಳಿಗೆ ಏನಾಯ್ತು ಅಂತ. ಆಫೀಸಿಗೆ ಬಂದ್ಮೇಲೆ ಶಿಯಾನ್ ವೀಲ್ ಚಾಟ್ ನ ನೋಡ್ತಾ ಕೂತಿದ್ರೆ ಮತ್ತೊಂದ್ ಕಡೆ ಶಿಯಾನ್ ಕೂಡ ಶಿವಿ ವೀಲ್ ಚಾಟ್ ನ ನೋಡ್ತಾ ಕೂತಿರ್ತಾನೆ. ನೆಕ್ಸ್ಟ್ ಡೇ ಶಿವಿ ಯಾಂಗಿ ಆಫೀಸಿಗೆ ಬರ್ತಾಳೆ, ಅವನನ್ನ ಇಂಟರ್ವ್ಯೂ ಮಾಡೋದಕ್ಕೆ. ಆಗ ಅವನು ಹೇಳ್ತಾನೆ, ನಿನ್ಗೂ ಕೂಡ ನನ್ನ ಮೇಲೆ ಇಂಟ್ರೆಸ್ಟ್ ಇದೆ, ಅದಕ್ಕೆ ನನ್ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ಯಾ? ಆಗ ಶಿವಿ ಹೇಳ್ತಾಳೆ, ಇಂಟ್ರೆಸ್ಟ್ ಇರೋದು ನನಗಲ್ಲ ನಿನಗೆ ಅಂತ ಹೇಳಿ ಇಂಟರ್ವ್ಯೂನ ಶುರು ಮಾಡ್ತಾಳೆ. ಇಂಟರ್ವ್ಯೂ ಮುಗಿದ್ಮೇಲೆ ಯಾಂಗಿ ಹೇಳ್ತಾನೆ, ಎಲ್ಲಾ ಬಿಸ್ನೆಸ್ ಮ್ಯಾನ್ಗಳು ಅವ್ರ ಕಂಟ್ರಿಗೆ ವಾಪಸ್ ಬಂದು ಬಿಸ್ನೆಸ್ ನ ಶುರು ಮಾಡಿದ್ರು. ಆಗ ಶಿವಿ ಹೇಳ್ತಾಳೆ, ಇದ್ರ ಬಗ್ಗೆ ನಾನು ಯೋಚನೆ ಮಾಡಿದೀನಿ. ಆಗ ಯಾಂಗಿ ಹೇಳ್ತಾನೆ, ನೀನ್ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡ್ತೀಯಾ ಅನ್ನೋದಾದ್ರೆ ನಾನು ತುಂಬಾ ಜನ ನಿನಗೆ ಪರಿಚಯ ಮಾಡಿಸ್ತೀನಿ. ಅದನ್ನ ಕೇಳಿ ಶಿವಿಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೊಂದ್ ಕಡೆ ಶಿಯಾನ್ ಕಾರ್ ಪಾರ್ಕಿಂಗ್ಗೆ ಬರ್ತಾರೆ. ಡ್ರೈವರ್ ಕಾರ್ ಡೋರ್ನ ಓಪನ್ ಮಾಡ್ತಾರೆ. ಆಗ ಶಿಯಾನ್ ಹೇಳ್ತಾನೆ, ಸ್ವಲ್ಪ ದಿವಸ ಈ ಗಾಡಿನ ನಾನು ಯೂಸ್ ಮಾಡೋದಿಲ್ಲ ಅಂತ ಹೇಳಿ ಬೇರೆ ಕಾರಲ್ಲಿ ಅಲ್ಲಿಂದ ಹೋಗ್ತಾನೆ. ಮತ್ತೊಂದ್ ಕಡೆ ಜಿಯು ಅವಳ ಡೆಸ್ಕ್ ಮೇಟ್ ಹತ್ರ ರೀಸೆಂಟ್ ನೋಟ್ಸ್ ಬುಕ್ ನ ಇಸ್ಕೊಂಡು ಅವನಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಅವರಿಬ್ರು ಕೂಡ ಮಾತಾಡ್ತಿದ್ರೆ ಪ್ರೊಫೆಸರ್ ಯು ಅವರಿಬ್ರು ಮಾತಾಡೋದನ್ನ ನೋಡಿ ಅವರಿಗೆ ಜಲಸಿ ಆಗುತ್ತೆ. ಅವಳ ಡೆಸ್ಕ್ ಮೇಟು ಕೇಳ್ತಾನೆ, ನೀನ್ ಮತ್ತೆ ಕ್ಲಾಸ್ ಕೇಳೋದಕ್ಕೆ ಬರೋದಿಲ್ವಾ? ಆಗ ಜಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅವಳು ಹೇಳ್ತಾಳೆ, ಬರ್ತೀನಿ, ಆದ್ರೆ ಬ್ಯುಸಿಯಾಗಿರ್ತೀನಿ, ನಾನು ಎಲ್ಲಿವರೆಗೂ ಕ್ಲಾಸಿಗೆ ಬರೋದಿಲ್ವೋ ಅಲ್ಲಿವರೆಗೂ ನಿನ್ಗೆ ಇದೇ ರೀತಿ ತೊಂದರೆ ಕೊಡ್ತಿರ್ತೀನಿ. ವಾಪಸ್ ಬಂದ್ಮೇಲೆ ನಿನ್ನ ಡಿನ್ನರ್ ಕರ್ಕೊಂಡು ಹೋಗ್ತೀನಿ. ಅವಳ ಮಾತು ಕೇಳಿ ಅವಳ ಡೆಸ್ಕ್ ಮೇಟ್ ತುಂಬಾನೇ ಎಕ್ಸೈಟ್ ಆಗಿರ್ತಾನೆ. ಅಲ್ಲಿಗೆ ಪ್ರೊಫೆಸರ್ ಯು ಕೂಡ ಬರ್ತಾರೆ. ಆಗ ಡೆಸ್ಕ್ ಮೇಟ್ ಹೇಳ್ತಾರೆ, ಪ್ರೊಫೆಸರ್ ಯು ತುಂಬಾ ಒಳ್ಳೆಯವರು, ಅವ್ರಿಗಾದ್ರೂ ನೀನು ಕ್ಲಾಸ್ಗೆ ಯಾಕೆ ಬರಲ್ಲ ಅಂತ ಹೇಳ್ಬಹುದಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಜಿಯು ಕೂಡ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಪ್ರೊಫೆಸರ್ ಯು ಕೇಳ್ತಾರೆ, ನಿನ್ನ ಹತ್ರ ಸಮಯ ಇದ್ರೆ ನನ್ ಜೊತೆ ಡಿನ್ನರ್ ಬರಬಹುದಲ್ವಾ? ಜಿಯು ಕೂಡ ಪ್ರೊಫೆಸರ್ ಯು ಮಾತಿಗೆ ಒಪ್ಕೋತಾಳೆ. ಮತ್ತೊಂದ್ ಕಡೆ ಅಂಕಲ್ ಗಾನ್ ಶಿಯಾನ್ ಮಾತಾಡ್ತಾ ಕೂತಿರ್ತಾರೆ. ಆಗೋರು ಕೇಳ್ತಾರೆ, ತುಂಬಾ ದಿವಸ ಆಯ್ತು ಶಿವಿನ ಈ ಕಡೆ ಕರ್ಕೊಂಡ್ ಬಂದಿಲ್ಲ, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಅವಳನ್ನು ಕೂಡ ನಿನ್ ಜೊತೆ ಕರ್ಕೊಂಡ್ ಬಾ. ಆಗ ಶಿಯಾನ್ ಹೇಳ್ತಾನೆ, ಮತ್ತೆ ಅವಳು ಈ ಕಡೆ ಬರೋದಿಲ್ಲ. ಅಂಕಲ್ ಗಾನ್ಗೆ ಅರ್ಥ ಆಗುತ್ತೆ, ಇವರಿಬ್ರು
ಮಧ್ಯೆ ಜಗಳ ಹಾಕಿದೆ ಅಂತ ಅವ್ರು ಹೇಳ್ತಾರೆ. ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆಗ ಶಿಯಾನ್ ಹೇಳ್ತಾನೆ, ಅವಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಜನ ಇದ್ದಾರೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಯು ಜಿಯು ಇಬ್ರು ಕೂಡ ಊಟ ಮಾಡ್ತಿರ್ಬೇಕಾದ್ರೆ ಯು ಕೇಳ್ತಾರೆ, ಸಡನ್ ಆಗಿ ನೀನ್ ಇವತ್ತು ಯೂನಿವರ್ಸಿಟಿಗೆ ಯಾಕೆ ಬಂದೆ? ಆಗ ಜಿಯು ಹೇಳ್ತಾಳೆ, ನನಗೆ ಕ್ಲಾಸ್ ವರ್ಕ್ ನೋಟ್ಸ್ ಬೇಕಾಗಿತ್ತು. ಆಗ ಪ್ರೊಫೆಸರ್ ಯು ಹೇಳ್ತಾರೆ, ಹಾಗೇನಾದ್ರೂ ಇದ್ರೆ ನೀ ನನ್ನ ಹತ್ರ ಹೇಳ್ಬಹುದು. ಮತ್ತ್ಯಾಕ್ ನೀನು ಕ್ಲಾಸಿಗೆ ಬರ್ತಿಲ್ಲ? ಇವತ್ತಿನ ಪಾಠ ನೀನು ವರ್ಕಿಗೆ ತುಂಬಾ ರೆಲಿವೆಂಟ್ ಆಗಿದೆ. ನಿನಗೆ ಏನ್ ಅರ್ಥ ಆಗಲ್ಲ ಅದನ್ನ ನನ್ನ ಹತ್ರ ಡೈರೆಕ್ಟ್ ಆಗಿ ಬಂದು ಕೇಳಬಹುದು. ಆಗ ಜಿಯು ಮನಸ್ಸಿನಲ್ಲೇ, ಪ್ರೊಫೆಸರ್ ಯು ಸಡನ್ ಆಗಿ ನನ್ನನ್ನ ಇಷ್ಟು ಕೇರ್ ಹೇಗ್ ಮಾಡೋದಿಕ್ ಸಾಧ್ಯ? ನನಗೆ ಹುಷಾರಿಲ್ಲ ಅಂತ ಕೇರ್ ಮಾಡ್ತಿದ್ದ ಅಂತ ಯೋಚನೆ ಮಾಡಿ ನನಗೆ ಹುಷಾರಿಲ್ಲ, ಅದಕ್ಕೆ ಕ್ಲಾಸಿಗೆ ಬರೋದಿಕ್ಕಾಗ್ಲಿಲ್ಲ ಅಂತ ಹೇಳಿ ಜಿಯು ತುಂಬಾನೇ ಖುಷಿಯಿಂದ ಮನೆಗೆ ಬರ್ತಾಳೆ. ಅವಳು ಬರೋಷ್ಟ್ರಲ್ಲಾಗ್ಲೇ ಶಿಯಾನ್ ಕೂಡ ಮನೆಗೆ ಬಂದಿರ್ತಾನೆ. ಅವ್ನು ಕೇಳ್ತಾನೆ, ಇಷ್ಟು ಲೇಟಾಗಿ ಯಾಕೆ ಬರ್ತಿದ್ಯಾ? ಆಗೋಳು ಹೇಳ್ತಾಳೆ, ನಾನು ಫ್ರೆಂಡ್ ಜೊತೆ ಊಟಕ್ಕೆ ಹೋಗಿದ್ದೆ ಅಂಕಲ್, ನೀವೇನು ಯೋಚನೆ ಮಾಡಬೇಡಿ, ಬರೋದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಅಂತ ಹೇಳ್ತಾಳೆ. ಆಗ ಶಿಯಾನ್ ಹೇಳ್ತಾನೆ, ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಗೋದು ಬೇಡ. ಆಗ ಜಿಯು ಶಿಯಾನ್ನ ಏನು ಕೇಳೋದಿಲ್ಲ, ಅವಳ ಮನಸ್ಸಿನಲ್ಲೇ ಯೋಚನೆ ಮಾಡ್ತಾಳೆ. ಯು ಜೊತೆ ಇವತ್ತು ಸ್ವಲ್ಪ ಪ್ರೋಗ್ರೆಸ್ ಆಗಿದೆ, ಆಗ್ಲೇ ಕೆಲಸ ಬಿಡ್ಬೇಕಂತ ಯೋಚನೆ ಮಾಡಿ ನೆಕ್ಸ್ಟ್ ಡೇ ಜಿಯು ಆಫೀಸಿಗೆ ಬರ್ತಾಳೆ. ಶೂಯಿನ ಕೇಳ್ತಾಳೆ, ಸ್ವಲ್ಪ ದಿವಸ ನನಗೆ ರಜಾ ಬೇಕು, ನಮ್ಮ ಫ್ಯಾಮಿಲಿಲಿ ಹೇಳಿದ್ದಾರೆ ನಾನು ಸರಿಯಾಗಿ ಹುಷಾರಾಗೋವರೆಗೂ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ. ಆಗ ಶೂಯಿ ಸರಿ ಅಂತ ಹೇಳ್ತಾಳೆ. ಜಿಯು ಹೋಗ್ತಿರ್ಬೇಕಾದ್ರೆ ಶೂಯಿ ನಿಂತ್ಕೊ ಅಂತ ಹೇಳಿ, ನೀನು ರಜಾ ತಗೋತಿರೋದು ನಿನ್ನ ಅಂಕಲ್ಗೆ ಗೊತ್ತಿದ್ಯಾ ಅಂತ ಕೇಳ್ತಾಳೆ. ಜಿಯು ಬೇಜಾರಿಂದ ಹೇಳ್ತಾಳೆ, ಅಂಕಲ್ಲೇ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರು. ಆಗ ಶೂಯಿ ಹೇಳ್ತಾಳೆ, ಸರಿ ರೆಸ್ಟ್ ಮಾಡು ಅಂತ ಹೇಳಿ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾಳೆ. ಶಿಯಾನ್ ನನ್ನಿಂದ ದೂರ ಆಗೋದು ಅಲ್ದಲೆ ನನಗೆ ಹತ್ರ ಆಗಿರೋರ್ನೆಲ್ಲ ನನ್ನಿಂದ ದೂರ ಮಾಡ್ತಿದ್ದಾರೆ. ಶೂಯಿ ಶಿಯಾನ್ನ ಮೀಟ್ ಮಾಡೋದಕ್ಕೆ ಅಂತ ಆಫೀಸಿಗೆ ಬರ್ತಾಳೆ. ಅಸಿಸ್ಟೆಂಟ್ ಚಿನ್ ಬಂದು ಹೇಳ್ತಾರೆ, ಶಿಯಾನ್ಗೆ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಸಮಯ ಇಲ್ವಂತೆ. ಆಗ ಶೂಯಿ ಹೇಳ್ತಾಳೆ, ನೆಕ್ಸ್ಟ್ ಡೇ ಬರ್ತೀನಿ. ಆಗ ಅಸಿಸ್ಟೆಂಟ್ ಹೇಳ್ತಾರೆ, ಯೂನ್ಚಂಗ್ ಫೈನಾನ್ಷಿಯಲ್ ರೆಡ್ಯೂಸ್ ನಲ್ಲಿ ಕಾಪಿರೈಟ್ ನಡೀತಾ ಇದೆ, ಅದರಿಂದ ಅದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಆಗ ಶೂಯಿ ಹೇಳ್ತಾಳೆ, ಶಿಯಾನ್ನ ಮೀಟ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡ್ತೀರಾ? ಆಗ ಅಸಿಸ್ಟೆಂಟ್ ಚಿನ್ ಹೇಳ್ತಾರೆ, ಶಿಯಾನ್ ಹೇಳಿದರೆ ಮತ್ತೆ ನಿಮ್ಮನ್ನ ಮೀಟ್ ಮಾಡೋದಿಲ್ಲ ಅಂತ. ಮಾತು ಕೇಳಿ ಶೂಯಿಗೆ ತುಂಬಾನೇ ದುಃಖ ಆಗುತ್ತೆ. ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಶಿಯಾನ್ಗೆ ಮೆಸೇಜ್ ಮಾಡ್ತಾಳೆ, ನನ್ನನ್ನ ಕ್ಷಮಿಸ್ಬಿಡು, ನಾನು ಮೊದಲೇ ನಿನಗೆ ಈ ವಿಷಯನ ಹೇಳ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನಾನು ಎಲ್ಲಿಂದ ಮಾತು ಶುರು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಎಲ್ಲದಕ್ಕೂ ನನ್ನನ್ನ ಕ್ಷಮಿಸ್ಬಿಡು ಅಂತ ಹೇಳಿ ಶಿಯಾನ್ ಹತ್ರ ತುಂಬಾ ಸಾರಿ ಕೇಳ್ತಾಳೆ. ನಾನೇ ಡೈರೆಕ್ಟ್ ಆಗಿ ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ಅನ್ಕೊಂಡೆ, ಆದ್ರೆ ನಮ್ಮಿಬ್ರು ಪ್ರಾಬ್ಲಮ್ಸ್ ಇಂದ ಯೋನ್ಚಾಂಗ್ ಫೈನಾನ್ಷಿಯಲ್ ರೆಡ್ಯೂಸ್ ಕಾಪಿರೈಟ್ ನಲ್ಲಿ ಯಾವುದೇ ಸಮಸ್ಯೆ ಆಗ್ಬಾರ್ದು. ಈ ಮೆಸೇಜ್ ಅನ್ನ ನೋಡಿ ಶಿಯಾನ್ಗೆ ಮತ್ತಷ್ಟು ಕೋಪ ಬರುತ್ತೆ. ಅದ್ರ ಜೊತೆಗೆ ಶೂಯಿ ಮತ್ತೊಂದು ಮೆಸೇಜ್ ಅನ್ನ ಮಾಡ್ತಾಳೆ, ನಾನು ಎಲ್ಲದಕ್ಕಿಂತ ನಿನ್ನನ್ನ ಹೆಚ್ಚಾಗಿ ಕೇರ್ ಮಾಡ್ತೀನಿ ಅಂತ. ಆದ್ರೆ ಆ ಮೆಸೇಜ್ ಸೆಂಡ್ ಆಗೋದಿಲ್ಲ. ಮೆಸೇಜ್ ಹೋಗ್ದಲೇ ಇರೋದನ್ನ ನೋಡಿ ಶೂಯಿ ತುಂಬಾನೇ ಅಳ್ತಾಳೆ. ಆಫೀಸಿಗೆ ಬಂದ್ಮೇಲೆ ಶಿಯಾನ್ಗೆ ಮೇಲ್ ಮಾಡ್ತಾಳೆ, ನಾನ್ ಮಾಡಿರೋ ತಪ್ಪಿಂದಾಗಿ 2 ಕಂಪ್ನಿಗೆ ನಷ್ಟ ಆಗ್ತಿದೆ. ಈ ಪ್ರಾಜೆಕ್ಟ್ ಎಲ್ಲಾ ಡೀಟೇಲ್ಸ್ ನಾ ನಿಮಗೆ ಮೇಲ್ ಮಾಡಿದೀನಿ, ಇದನ್ನ ನನ್ನ ಕೊಲೆಗ್ ಹ್ಯಾಂಡಲ್ ಮಾಡ್ತಾರೆ ಅಂತ ಮೇಲ್ ಮಾಡಿರ್ತಾಳೆ. ಆ ಮೇಲ್ನ ನೋಡಿ ಶಿಯಾನ್ಗೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ. ಮಿಸ್ ಈಗೂ ಕೂಡ ವಿಷಯ ಗೊತ್ತಾಗುತ್ತೆ, ಶೂಯಿ ಪ್ರಾಜೆಕ್ಟ್ ಬಿಡ್ತಿದ್ದಾಳೆ ಅಂತ. ನೀನು ಈ ರೀತಿ ಮಾಡೋದಕ್ಕೆ ಹೇಗ್ ಸಾಧ್ಯ? ಆಗ ಶೂಯಿ ಹೇಳ್ತಾಳೆ, ನಾನು ಈ ಪ್ರಾಜೆಕ್ಟ್ ನ ಬಿಡ್ಲಿಲ್ಲ ಅಂದ್ರೆ ನಮ್ ಕಂಪ್ನಿ ಶಿಯಾನ್ ಕಂಪ್ನಿ ಜೊತೆಲಿ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಆಗ ಮಿಸ್ ಈಗೆ ಅರ್ಥ ಆಗುತ್ತೆ ಇವರಿಬ್ರು ಮಧ್ಯೆ ಏನು ಸರಿ ಇಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಈ ವಿಷಯದ ಬಗ್ಗೆ ಮತ್ತೊಂದ್ಸಾರಿ ಯೋಚನೆ ಮಾಡು, ನಾನು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ. ಶೂಯಿ ಬಾಯ್ಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತಾಳೆ. ಶಿಯಾನ್ ನನ್ನ ನಂಬರ್ನ ಬ್ಲಾಕ್ ಮಾಡಿದರೆ, ನಾನ್ ಮಾಡಿರೋ ಇಮೇಲ್ಗೆ ಅವರು ಯಾವುದೇ ಉತ್ತರ ಕೂಡ ಕೊಟ್ಟಿಲ್ಲ. ಆಗ ಬಾಯ್ ಹೇಳ್ತಾಳೆ, ಶಿಯಾನ್ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸು, ಮನೆಗೋಗಿ ಯಾವ್ದಾದ್ರು ಶೋ ನೋಡು, ಇಲ್ಲ ರೆಸ್ಟ್ ಮಾಡು. ಶೂಯಿ ಬಾಯ್ ಮಾತಾಡೋದನ್ನ ಯೂನಿ ನಿಂತ್ಕೊಂಡು ಕೇಳಿಸ್ಕೊತಾಳೆ. ಶೂಯಿ ಮತ್ತೆ ಮಿಸ್ ಈ ಕ್ಯಾಬಿನಿಗೆ ಬಂದು ಹೇಳ್ತಾಳೆ, ನಾನು ಈ ಪ್ರಾಜೆಕ್ಟನ್ನ ಮಾಡೋದಿಲ್ಲ. ಮಿಸ್ ಈ ಕೂಡ ಅವಳ ಮಾತಿಗೆ ಒಪ್ಕೋತಾರೆ. ಪ್ರೊಫೆಸರ್ ಯು ಕ್ಲಾಸಿಗೆ ಬರ್ತಾರೆ, ಜಿಯುನ ನೋಡ್ತಾರೆ, ಆದ್ರೆ ಅವಳು ಕ್ಲಾಸಿಗೆ ಬಂದಿರೋದಿಲ್ಲ, ಅದರಿಂದ ಸ್ವಲ್ಪ ಫೀಲ್ ಆಗುತ್ತೆ. ನೆಕ್ಸ್ಟ್ ಡೇ ಯೂನಿ ಶಿಯಾನ್ ಆಫೀಸ್ಗೆ ಬಂದಿರ್ತಾಳೆ. ಅವಳು ಹೇಳ್ತಾಳೆ, ಯೂನ್ಚಂಗ್ ಸ್ಪೆಷಲ್ ರಿಪೋರ್ಟ್ಗೆ ನಾನೇ ಇನ್ಚಾರ್ಜ್, ನನಗೆ ಸ್ವಲ್ಪ ಸಮಯ ಕೊಡಿ. ಆಗ ಶಿಯಾನ್ ಹೇಳ್ತಾನೆ, ಒಂದು ಪ್ರಾಜೆಕ್ಟ್ಗೆ 2 ಜರ್ನಲಿಸ್ಟ್ಗೆ ಇಂಟರ್ವ್ಯೂ ಕೊಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಶೂಯಿ ಆಫೀಸಿಂದ ಮನೆಗೆ ಹೋಗ್ತಿರ್ಬೇಕಾದ್ರೆ ಯಾಂಗಿ ಅವಳಿಗಾಗಿ ಕಾಯ್ತಾ ನಿಂತಿರ್ತಾನೆ. ಆಗ ಶೂಯಿ ಹೇಳ್ತಾಳೆ, ನೀನು ಇಲ್ಲಿಂದ ಹೋಗು, ನಾನು ಮನೆಗೆ ಹೋಗಿ ಆರ್ಟಿಕಲ್ ಬರಿಬೇಕು. ಆಗ ಯಾಂಗಿ ಹೇಳ್ತಾನೆ, ನಿನಗೆ ಒಂದು ಇನ್ಸ್ಪಿರೇಷನ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವಳನ್ನ
ಬಾಕ್ಸಿಂಗ್ ಆಡೋ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಇಬ್ರು ಕೂಡ ಬಾಕ್ಸಿಂಗ್ ಮಾಡ್ತಾರೆ. ಆಗ ಯೋಂಗಿ ಕೇಳ್ತಾನೆ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು. ಆಗ ಶೂಯಿ ಹೇಳ್ತಾಳೆ ಇದೊಂದ್ ರೀತಿ ಚೆನ್ನಾಗಿತ್ತು. ಆಗ ಯೋಂಗಿ ಹೇಳ್ತಾನೆ ಫ್ಯೂಚರ್ ನಲ್ಲಿ ನಿನ್ಗೇನಾದ್ರೂ ಸ್ಟ್ರೆಸ್ ಅಂತ ಅನ್ಸಿದ್ರೆ ನೀನ್ ನನ್ನ ಹತ್ರ ಬಾ, ನಿನ್ ಸ್ಟ್ರೆಸ್ ನ ಕಡಿಮೆ ಮಾಡೋದಿಕ್ಕೆ ನಾ ನಿನಗೆ ಸಹಾಯ ಮಾಡ್ತೀನಿ. ನೆಕ್ಸ್ಟ್ ಡೇ ಶಿಯಾನ್ ಆಫೀಸಿಗೆ ಬರ್ತಾನೆ. ಅವ್ನು ಬರೋಷ್ಟರಲ್ಲಿ ಯೂನಿ ಶಿಯಾನ್ಗಾಗಿ ಕಾಯ್ತಾ ಕೂತಿರ್ತಾಳೆ. ಅದನ್ನ ನೋಡಿ ಅಸಿಸ್ಟೆಂಟ್ಗೆ ಹೇಳ್ತಾನೆ ಅವ್ರ ಕಂಪ್ನಿಗೆ ಒಂದು ನೋಟಿಸ್ ಕಳಿಸಿ, ಯಾವುದೇ ಜರ್ನಲಿಸ್ಟ್ ಕೂಡ ನಮ್ಮ ಆಫೀಸ್ಗೆ ಬರಬಾರ್ದು ಅಂತ. ಜಿಯು ಇವತ್ತು ಕೂಡ ಕ್ಲಾಸ್ ಕೇಳೋದಕ್ಕೆ ಬಂದಿರೋದಿಲ್ಲ. ಪ್ರೊಫೆಸರ್ ಯು ಶೂಯಿಗೆ ಮೆಸೇಜ್ ಮಾಡ್ತಾರೆ, ನಾನು ನಿನ್ನ ಹತ್ರ ಏನೋ ಕೇಳಬೇಕು, ನನ್ನ ಜೊತೆ ಡಿನ್ನರ್ಗೆ ಬರ್ತೀರಾ ಅಂತ. ಇಬ್ಬರ ಕೂಡ ಡಿನ್ನರ್ಗೆ ಬಂದಿರ್ತಾರೆ. ಆಗ ಶೂಯಿನ ನೋಡಿ ಪ್ರೊಫೆಸರ್ ಯು ಕೇಳ್ತಾರೆ ಯಾಕೆ ಸುಸ್ತಾಗಿರೋ ಹಾಗೆ ಕಾಣಿಸ್ತಾ ಇದ್ದೀರಾ, ನಿಮ್ಮ ಇಂಟರ್ನು ನಿಮ್ಗೆ ಕೆಲಸದಲ್ಲಿ ಸಹಾಯ ಮಾಡ್ತಿಲ್ವಾ. ಆಗ ಶೂಯಿ ಹೇಳ್ತಾಳೆ ಜಿಯು ಲಾಂಗ್ ಲೀವ್ ಹಾಕೊಂಡಿದ್ದಾಳೆ. ಶೂಯಿ ಯುನ ನೋಟಿಸ್ ಮಾಡ್ತಾಳೆ. ಅವಳಿಗನ್ಸುತ್ತೆ ಯು ಜಿಯು ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ. ಆಗೋಳು ಹೇಳ್ತಾಳೆ ಟೆನ್ಷನ್ ಮಾಡ್ಕೊಳ್ಳೋ ಅಂತದ್ದು ಏನೂ ಇಲ್ಲ, ಅವಳು ಪೂರ್ತಿ ಹುಷಾರಾಗೋವರೆಗೂ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಅವ್ರ ಫ್ಯಾಮಿಲಿನಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಶಿಯಾನ್ ಕಂಪ್ನಿ ಬಗ್ಗೆ ಕೇಳ್ತಾಳೆ. ಆಗ ಪ್ರೊಫೆಸರ್ ಯು ಕೇಳ್ತಾರೆ ನೀನು ಶಿಯಾನ್ ಇಬ್ರು ಕೂಡ ಜೊತೆಲಿದ್ದೀರಾ. ಆಗ ಶೂಯಿ ಹೇಳ್ತಾಳೆ ಎಲ್ಲ ಮುಗ್ದೋಯ್ತು. ಆಗ ಯು ಹೇಳ್ತಾರೆ ಶಿಯಾನ್ ಯಾರ ಮೇಲೂ ಕೂಡ ಕೋಪ ಮಾಡ್ಕೊಳ್ಳಲ್ಲ, ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಕೇರ್ ಮಾಡ್ತಾರೆ ಅಂತ. ನೀನು ಸರಿಯಾಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಅವನು ಕೂಡ ಅರ್ಥ ಮಾಡ್ಕೋತಾನೆ. ಆಗ ಶೂಯಿ ಹೇಳ್ತಾಳೆ ನಾನು ಕೂಡ ಅವ್ರ ಹತ್ರ ಸಾರಿ ಕೇಳಬೇಕು ಅಂತ ಅನ್ಕೊಂಡೆ, ಆದ್ರೆ ಅವರು ನನ್ನ ನಂಬರನ್ನ ಬ್ಲಾಕ್ ಮಾಡಿದ್ದಾರೆ, ನಾನು ಅವ್ರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಆಗ ಯು ಕೇಳ್ತಾರೆ ನೀನು ಅವನ ಹತ್ರ ಯಾವ ರೀತಿ ಸಾರಿ ಕೇಳ್ದೆ. ಆಗ ಶೂಯಿ ಎಲ್ಲಾ ವಿಷಯನೂ ಹೇಳ್ತಾಳೆ. ಆಗ ಯು ಹೇಳ್ತಾನೆ ಅವ್ನ ಫೀಲಿಂಗ್ಸ್ಗಿಂತ ಕೆಲ್ಸದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿರೋದಕ್ಕೆ ಶಿಯಾನ್ಗೆ ಕೋಪ ಬಂದಿದೆ. ಆಗ ಶೂಯಿ ಹೇಳ್ತಾಳೆ ನೀವು ಸರಿಯಾಗಿ ಹೇಳಿದ್ರಿ, ಎಲ್ಲಾ ತಪ್ಪು ನಂದೇ, ನನಗೆ ಸಹಾಯ ಮಾಡಿದಕ್ಕೆ ಥ್ಯಾಂಕ್ಸ್. ಮತ್ತೊಂದ್ ಕಡೆ ಶಿಯಾನ್ ವಾಕ್ ಮಾಡೋದಿಕ್ ಬಂದಿರ್ತಾನೆ. ಆಗ ಅವನ ಅಸಿಸ್ಟೆಂಟ್ ಇಂದ ಕಾಲ್ ಬರುತ್ತೆ, ನಾನು ಚೆಕ್ ಮಾಡಿದೆ ಶೂಯಿನೇ ಖುದ್ದಾಗಿ ಪ್ರಾಜೆಕ್ಟ್ ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆ ಶೂಯಿ ಕೂಡ ವಾಕ್ ಮಾಡೋದಿಕ್ ಬಂದಿರ್ತಾಳೆ. ಇಬ್ರು ಕೂಡ ವಾಕ್ ಮಾಡ್ತಿರ್ತಾರೆ, ಆದ್ರೆ ಒಬ್ರನ್ನ ಒಬ್ರು ನೋಡೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.